ತೀರ್ಥ ಪ್ರಬಂಧದ 10ನೇ ಶ್ಲೋಕ. ರೂಪ್ಯಾತ್ಮಕಸ್ಯ ಭವತಸ್ತುಲನನ್ನ ಭೇಜುಃ ಕ್ಷೇತ್ರಾಣಿ ಭಾರತ ಮಹೀರಜಿತಾನ್ಯಮೂನಿ ಈಶಾಚಲಂಚ ಜಯಸೀಶ್ವರ ಮಾತ್ರವಾಸಂ ಶ್ರೀಮದ್ವಹಸ್ತಕಮಲಾರ್ಚಿತ ಕೃಷ್ಣಮೂರ್ತ್ಯಾ. ಭೂಮಿಯಲ್ಲಿ ಉಡುಪಿ ಕ್ಷೇತ್ರಕ್ಕೆ ಸಮಾನವಾದಂತಹ ಮತ್ತೊಂದು ಪುಣ್ಯಕ್ಷೇತ್ರ ಇಲ್ಲ. ಭಾರತ ಮಹೀರಚಿತಾನಿ ಅಮೂನಿ ಕ್ಷೇತ್ರಾನಿ. ಭಾರತದ ಭೂಮಿಯಲ್ಲಿ ಮಣ್ಣಿನಲ್ಲಿ ಇರುವಂತಹ ರಚಿತಾನಿ, ಭರತ ಖಂಡದ ಯಾವ ಕ್ಷೇತ್ರಗಳೂ ಕೂಡ ಭವತಃ ತುಲನಾನ್ನ ಭೇಜುಹು, ನಿನ್ನ ಸರಿಸಮಾನತೆಯನ್ನು ಹೊಂದೋದಿಲ್ಲ. ಯಾರ ಸಾಮ್ಯವನ್ನು ಹೊಂದೋದಿಲ್ಲ? ರೂಪ್ಯಾತ್ಮಕಸ್ಯ, ರಜತ ಪೀಠ ಪುರವೇ, ರಜತ ಪೀಠ ಅಂತ ಹೆಸರನ್ನು ಹೊಂದಿರುವ ನಿನಗೆ ಸಮಾನತೆಯನ್ನ ಭೂಮಿಯಲ್ಲಿ ಇರುವ ಯಾವ ಕ್ಷೇತ್ರಗಳು ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇದೆ ಅಲ್ಲ, ಪ್ರಸಿದ್ಧವಾದ ಉಡುಪಿಗೂ ರಜತ ಪೀಠಪುರ ಅಂತ ಹೆಸರು. ರಜತಾದ್ರಿ ಅಂತಾನೆ ಪ್ರಸಿದ್ಧವಾದ ಕೈಲಾಸ ಕ್ಷೇತ್ರ ಇದೆ ಅಲ್ವಾ. ಆ ಕೈಲಾಸ ಕ್ಷೇತ್ರ ಇಡೀ ಜಗತ್ತನ್ನ, ಈ ಇಡೀ ಜಗತ್ತಿನಲ್ಲಿರುವ ತೀರ್ಥಕ್ಷೇತ್ರಗಳಲ್ಲಿ ಶ್ರೇಷ್ಠವಾದದ್ದು ಅದು ಅಂತ ಹೇಳಬಹುದಲ್ಲ. ಅದರಿಂದಾಗಿ ಮತ್ತೊಂದು ಸಮಾನವಾದದ್ದಿಲ್ಲ ಅಂತ ಹೇಗೆ ಹೇಳುತ್ತೀರಿ ಅಂತ ಹೇಳಿದ್ರೆ, ಈಶಾಚಲಂಚ ಜಯಸಿ. ಈಶಾಚಲ ಅಂತಂದ್ರೆ ರುದ್ರದೇವರು ವಾಸವಾಗಿರುವಂತಹ ಅಚಲ ಅಂತಂದ್ರೆ ಕೈಲಾಸ ಪರ್ವತ. ಆ ಕೈಲಾಸ ಪರ್ವತವನ್ನು ಕೂಡ ಜಯಿಸಿ, ಮೀರಿಸುತ್ತಿ. ಯಾಕೆ ಗೊತ್ತೋ? ಈಶ್ವರ ಮಾತ್ರ ವಾಸಂ, ಅಲ್ಲಿ ರುದ್ರದೇವರ ಸನ್ನಿಧಾನ ಮಾತ್ರ ಇದೆ. ಇಲ್ಲಿ ಶ್ರೀಮಧ್ವ ಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತಿಯ, ಇಲ್ಲಿ ಮಧ್ವಾಚಾರ್ಯರ ಕಮಲದಿಂದ ಅರ್ಚಿತವಾದ ಕೃಷ್ಣನ ಮೂರ್ತಿಯೂ ಇದೆ. ಕೈಲಾಸ ಪರ್ವತದಲ್ಲಿ ಏನಿದೆ? ರುದ್ರದೇವರ ಸನ್ನಿಧಾನ ಇದೆ. ಉಡುಪಿಯಲ್ಲಿ ರುದ್ರದೇವರ ಸನ್ನಿಧಾನವೂ ಇದೆ. ಚಂದ್ರಮೌಳೀಶ್ವರ ಅಂತ ಕೃಷ್ಣನ ಎದುರುಗಡೆಯಲ್ಲೇ ಚಂದ್ರಮೌಳೇಶ್ವರ ಎಂಬ ಹೆಸರಿನಿಂದ ರುದ್ರದೇವರು ಸನ್ನಿಹಿತರಾಗಿದ್ದಾರೆ. ಅನಂತಾಸನ ದೇವಸ್ಥಾನದಲ್ಲಿ ಪರಮಾತ್ಮನೂ ಸನ್ನಿಹಿತನಾಗಿದ್ದಾನೆ. ಅಷ್ಟೇ ಅಲ್ಲ, ರುದ್ರದೇವರ ಚಂದ್ರಮೌಳೇಶ್ವರ ಎಂಬ ಹೆಸರಿನಿಂದ ಸನ್ನಿಧಾನದ ಜೊತೆಯಲ್ಲಿ ಶ್ರೀಮಧ್ವಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತಿಯ, ಶ್ರೀ ಮಧ್ವಾಚಾರ್ಯರ ಕರಕಮಲದಿಂದ ಅರ್ಚಿತವಾದಂತಹ ಕೃಷ್ಣನ ಮೂರ್ತಿಯೂ ಇಲ್ಲಿದೆ. ಎರಡು ಕಾರಣಗಳು ಮಹತ್ವ ಬರ್ಲಿಕ್ಕೆ. ಆ ಕೈಲಾಸ ಪರ್ವತದಲ್ಲಿ ಬರಿದೆ ರುದ್ರದೇವರ ಸನ್ನಿಧಾನ ಇದೆ, ಆದರೆ ಇಲ್ಲಿ ರುದ್ರದೇವರ ಸನ್ನಿಧಾನ ಜೊತೆಯಲ್ಲಿ ಶ್ರೀಮಧ್ವ ಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತಿಯ, ಮಧ್ವಾಚಾರ್ಯರ ಕರಕಮಲದಿಂದ ಅರ್ಚಿತವಾದಂತಹ ಕೃಷ್ಣನ ಮೂರ್ತಿಯೂ ಇರುವುದರಿಂದ ಈಶಾಚಲಂಚ ಜಯಸಿ, ಈಶ್ವರ ಮಾತ್ರ ವಾಸಂ. ಈಶಾಚಲ ಬರೀ ಈಶ್ವರ ಮಾತ್ರ ವಾಸವಾದಂತಹದ್ದು, ಈಶ್ವರನು ಮಾತ್ರ ಆವಾಸನಾಗಿರುವಂತಹದ್ದು. ಅಂತಹ ರಜತ ಪೀಠ ಪುರವನ್ನು ಕೂಡ ಜಯಸಿ, ಗೆಲ್ಲುತ್ತಿ ನೀನು. ರೂಪ್ಯಾತ್ಮಕಸ್ಯ ಭವತಃ ತುಲನಾನ್ನ ಭೇಜುಹು, ರಜತ ಪೀಠಪುರ ಅಂತ ಪ್ರಸಿದ್ಧವಾದ ನಿನ್ನ ಸಾಮ್ಯವನ್ನು ಯಾವುದು ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಮಹಿ ರಚಿತಾನಿ ಅಮೂನಿ ಭವತಃ ತುಲನಾಂ ನ ಭೇಜುಹು, ನಿನ್ನ ಸಾಮ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಈ ಕ್ಷೇತ್ರಗಳು ಯಾವುದೂ ಕೂಡ. ಯಾಕೆ? ಈಶಾಚಲಂಚ, ರಜತಾದ್ರಿ ಅಂತ ಹೆಸರಿರುವಂತಹ ಕೈಲಾಸವನ್ನೂ ಕೂಡ ಜಯಸಿ ನೀನು ಗೆಲ್ಲುತ್ತಿ. ಯಾಕೆ? ಈ ಮಾತ್ರ ವಾಸಂ, ಅದರಲ್ಲಿ ರುದ್ರದೇವರ ಸನ್ನಿಧಾನ ಮಾತ್ರ ಇದೆ. ಶ್ರೀಮಧ್ವ ಹಸ್ತ ಕಮಲಾರ್ಚಿತ ಕೃಷ್ಣಮೂರ್ತಿಯ,
ಮಧ್ವಾಚಾರ್ಯರ ಕರಕಮಲದಿಂದ ಅರ್ಚಿತವಾದಂತಹ ಕೃಷ್ಣನ ಮೂರ್ತಿಯೂ ಇರುವುದರಿಂದ ಉಡುಪಿ ಕ್ಷೇತ್ರವೇ ನೀನು ಭಾರತ ಭೂಮಂಡಲದಲ್ಲಿರುವಂತಹ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತ ಪವಿತ್ರ ಅಂತ ಕರೆಸಿಕೊಂಡಿದ್ದಿ. ಭಾವಿ ಬ್ರಹ್ಮರಾದ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರ ಕರಕಮಲದಿಂದ ಪೂಜಿತವಾದ ಕೃಷ್ಣನ ಮೂರ್ತಿ ಇರೋದ್ರಿಂದ ಚಂದ್ರಮೌಳೇಶ್ವರ ಎಂಬ ಹೆಸರಿನಿಂದ ರುದ್ರದೇವರ ಸನ್ನಿಧಾನವೂ ಇರೋದ್ರಿಂದ ಈಶ್ವರ ದೇವರ ಸನ್ನಿಧಾನ, ಮಧ್ವಾಚಾರ್ಯರ ಕರಕಮಲದಿಂದ ಅರ್ಚಿತವಾದ ಕೃಷ್ಣನ ಮೂರ್ತಿ, ಎರಡರಿಂದ ಈಶಾಚಲಂಚ ಜಯಸಿ. ಅದರಿಂದ ರೂಪ್ಯಾತ್ಮಕಸ್ಯ ಭವತಃ ತುಲನಾನ್ನ ಭೇಜುಹು ಕ್ಷೇತ್ರಾಣಿ ಭಾರತಮಹಿ ರಚಿತಾನಿ ಅಮೂನಿ. ರಜತ ಪೀಠಪುರವೇ, ರಜತಾದ್ರಿ ಅಂತ ಕರೆಸಿಕೊಂಡಂತಹ ನಿನ್ನ ಸರಿಸಮಾನವಾದದ್ದು ಭಾರತಮಹಿ ರಚಿತಾನಿ, ಭರತ ಭೂಮಿಯಲ್ಲಿ ಹುಟ್ಟಿದಂತಹ ಇರುವಂತಹ ಯಾವ ಕ್ಷೇತ್ರಗಳು ಕೂಡ ನಿನ್ನ ಸಾಮ್ಯತೆಯನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ಸಾಮ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ರೂಪ್ಯಾತ್ಮಕಸ್ಯ ಭವತಸ್ತುಲನನ್ನ ಭೇಜುಹು ಕ್ಷೇತ್ರಾಣಿ ಭಾರತಮಹಿ ರಚಿತಾನ್ಯಮೂನಿ. ಈಶಾಚಲಂಚ ಜಯಸೀಶ್ವರ ಮಾತ್ರ ವಾಸಂ ಶ್ರೀಮಧ್ವ ಹಸ್ತಕಮಲಾರ್ಚಿತ ಕೃಷ್ಣಮೂರ್ತ್ಯ. ಇದು ಒಂದು ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದರೂ ಸಂಶಯಗಳಿದ್ರೆ ಕೇಳಬಹುದು. ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಸರ್, ಅಮೂನಿ ಅಂದ್ರೇನು? ಅಮೂನಿ ಈ ಇವುಗಳು ಅಂತ ಅರ್ಥ. ಅಮೂನಿ ಈ ಭಾರತ ಭೂಮಿಯಲ್ಲಿರುವಂತಹ ಭಾರತ ಮಹಿ ರಚಿತಾನಿ ಕ್ಷೇತ್ರಾಣಿ ಅಮೂನಿ ಭವತಃ ತುಲನಾನ್ನ ಭೇಜುಹು. ಭಾರತ ಕ್ಷೇತ್ರದಲ್ಲಿ ಇರುವ ಈ ಯಾವ ತೀರ್ಥಕ್ಷೇತ್ರಗಳು ಕೂಡ ನಿನಗೆ ಸಾಮ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದರಲ್ಲಿ ಯಾರಿಗಾದ್ರೂ ಸಂದೇಹ ಇದೆಯೇ? ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ.